ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತರಲು ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಎತ್ತಿದರೆ ನೋಡಿ ಎನ್ನ ಕೈಯಲ್ಲಿರುವ ಖಡ್ಗದಿಂದ ನಿನ್ನ ಶಿರವನ್ನು ಕಡಿದು ಗಗನ ಮಂಡಲಕ್ಕೆ ಹಾರಿಸದಿದ್ದರೆ ಎಲೈ ಬಣ್ಣ ನಿನ್ನ ಪ್ರಾಣವನ್ನು ಯಮಪುರಕ್ಕೆ ಕಳಿಸುತ್ತಿದ್ದರೆ ಪ್ರತಿಯಿಂದ ಯುದ್ಧಕ್ಕೆ ನಿಲ್ಲದ ಈ ಬಂಡ ಹಾರಿಸುವನು ನೋಡಿ ನಿನ್ನ ಗಗನ ಮಂಡಲಕ್ಕೆ ನಿಲ್ಲದ ಬಂಡ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದ ಈ ಬಂಡ ಹಾರಿಸುವನು ಗಗನ ಮಂಡಲಕ್ಕೆ ನಿಲ್ಲದ ನಿನ್ನ ಪರಾಕ್ರಮವು ಎತ್ತರಗೈದು ಹೋಗಿ ಹದ್ದಿನಂತೆ ಯಾತಕ್ಕೆ ಬಿದ್ದಿರುವೆ ಎತ್ತು ಯುದ್ಧವನ್ನು ಮಾಡಲೇ ಬುದ್ಧಿ ಹಿಡಿದೆ ಕೋಪಿನ ಕಮಲನನ್ನು ಕೆಡವಿದೆ ಇವನ ಬೆಂಬಲವಾಗಿದ್ದ ಬಂಧನನ್ನು ಎನ್ನುವ ಯುದ್ಧಕ್ಕೆ ಬರೆಯಲು ಸಾಧ್ಯ ಅತಿ
ನಿಜವಾಗಿ ಮಗಳ ಗೆದ್ದಿರಲ್ಲ ಮೂರ್ಖ. ನೀನೇ ಭುಜಬಲ ಪರಾಕ್ರಮಿಯಾಗಿದ್ದರೆ ಒಬ್ಬರು ವಾಹನ ಕೂಡ ತಲೆಯಿಂದ ಕಳಿಸಿಕೊಂಡಿದ್ದೀಯ ಅದಕ್ಕೆ ಬರೀ ನಿನ್ನ ಒಣಗರ್ಜನೆಯನ್ನು ಎಲ್ಲ ಮುಂದೆ ಉಚ್ಚರಿಸಬೇಡ. ಈ ಕ್ಷಣವೆಯನ್ನು ಕೂಡ ಇದ್ದಕ್ಕೆ ನೀನು ಅರ್ಜುನ ಮಾಡುವ ಮೂರ್ಖ. ನಾನು ಮೆಚ್ಚಿದೆ ಮೆಚ್ಚಿದೆ ನನ್ನ ಮೋಕ್ಷಗೊಳಿಸಿದನೆಂದು ಗರ್ವದಿಂದ ಬಾಯಿಗೆ ಬಂದಂತೆ ಬಗಳಿವೆ. ಹೆಂಡತಿಯನ್ನು ಮತ್ತೊಬ್ಬರಿಗೆ ಕೊಟ್ಟು ಅವನ ಹಂಗಿನ ಅನ್ನವನ್ನು ತಿಂದು ಜೀವಿಸಿದವನು ನಿಜವಾಗಿ ಮಗಳು ನಿಜವಾಗಿ ಮಗಳೇ ಮೂರ್ಖ. ಕೈ ಬೇಸಿ ಕರೆದ ಮೃತ್ಯು ದೇವತೆಯನ್ನು ಬರಮಾಡಿಕೊಂಡಿಯ ಎನ್ನ ಕಡುತರ ಕಟ್ಗಳಿಂದ ನಿನ್ನನ್ನು ಕಡಿದು ನಿನ್ನ ಕರಳುಗಳನ್ನು ತೆಗೆದು ಎನ್ನ ಕರಳಿಗೆ ಹೂಮಾಲೆಯನ್ನು ಧರಿಸಿ ನಿನ್ನ ಉದರದಿಂದ ಬರುವ ಬಿಸಿರಕ್ತವನ್ನು ಘಟನೆ ಪಡೆದು ಕೊಡಿ ಮೀಸೆಯಂತೇಳಿ ನಿನ್ನ ದೃಢತರ ಪ್ರಾಣವನ್ನು ಯಮಪಟ್ಟಣಕ್ಕೆ ದೊಬ್ಬುವೆ ನೋಡಲೈ ಅಲಮ ಈಗ ತೋರಿಸಿದೆಯ ಪರಕ್ಷದ ನೀನು ಯಾವ ದೊಡ್ಡ ಸೂರ್ಯನನ್ನು ಎಲ್ಲ ಕಡಿದ ವಚನವನ್ನ ಕೇಳಿಯ ಅವನ ಪಿಲ್ಲದ ಕೈಯಲ್ಲಿ ಗಡಿಯಿದೆ. ಪರಾಕ್ರಮಿಯಾಗಿದೆ ಯಾದಕ್ಕೆ ದಕ್ಕಿಸಿಕೊಳ್ಳಲ್ಲ. ಇಂಥ ನಿನ್ನನ್ನು ಕೊಲ್ಲದಿದ್ದರೆ ಬಾಬು ಮಾಪಿನ ಅರ್ಜುನ ಹೆಸರಾದ ಕೆಲವರನ್ನ ತನ್ನ ಪರಾಕ್ರಮವನ್ನು ತಾನೇ ಕಚ್ಚಿಕೊಂಡಂತೆ ಲೋಕದ ಗಾಂಧೀವನೆಂದುಕೊಂಡರೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನಿನಗೆ ನಾಚಿಕೆಲ್ಲವೇ ಬೆಟ್ಟ ಮೂಡ. ಈ ಗಾಡಿ ಕೊಂಡರೆ ಬಂದ ಫಲವೇನು? ನಾನು ಸಮರವನ್ನು ಜಯಿಸಿದಂತಾಗುವುದಲ್ಲವೇ ಅಲಮ? ಇನ್ನು ಮೇಲೆ ಬೆಂಡಗದರನಾದ ಶ್ರೀ ಅಮಲೇಶನ ಪಾದ ಪದ್ಮಗಳನ್ನು ಮನ ಧ್ಯಾನಿಸುತ್ತಾ ಇದ್ದಾವೆ ಮಾಡು. ಕಡಿದು ಈರನ ಭೂಮಿಗೆ ಆಹುತಿಯ ಪಟ್ಟು ಮೆಕ್ಕಿನ ಜೀವವನ್ನು ಯಾವ ಪಟ್ಟಣಕ್ಕೆ ದೊಬ್ಬುವೆ ನೋಡ ಯಾವ ಈ ಭೂಮಿಯನ್ನ ಪೌರುಷವು
ಹಸ್ತಿನಾವತಿಗೆ ಹೋಗಿ ಅರ್ಜುನ ಎಂಬ ಹೆಸರು ಇವತ್ತಿಗೆ ಮರವಾಗಿದೆ. ಹಸ್ತಿನಾವತಿಯಲ್ಲಿ ಕುಂತಿ ಧರ್ಮರಾಜರು ಕೇಳಿದರೆ ಅವರಿಗೆ ಏನಂತ ಹೇಳಲಿ, ಅವರಿಗೆ ಈ ಮಗವನ್ನು ಹೇಗೆ ತೋರಿಸಲಿ, ದ್ವಾರಕಾವತಿಗೆ ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ, ಯಾವ ಗುಡ್ಡವನ್ನು ಬೇರೆ ಬಿಟ್ಟು ಪ್ರಾಣವನ್ನು ಕೊಂದುಕೊಳ್ಳಲಿ. ಅಯ್ಯೋ ವಿಧಿಯೇ, ಅರ್ಜುನ ಎಂಬ ಹೆಸರು ಇವತ್ತಿಗೆ ಮರೆವಾಯಿತ. ಅಯ್ಯೋ ಪಾಪಿ ರುಕ್ಮಣಿ ಕೂಡ ಬಂಧವನ್ನು ಮಾಡಿದಕ್ಕೆ ಹೀಗಾಯಿತು. ಅಯ್ಯೋ ಅರ್ಜುನ, ಈ ಮದಾಂಧನನ್ನು ಏನು ಮಾಡಿದರೆ ಸಿಟ್ಟು ತೀರದು. ಅಯ್ಯೋ ಶಂಕರ, ಹರ ಗೌರೀವರ. ಮಂದಮತಿಯಾದ ಕಳ್ಳಕೃಷ್ಣ ಗಣ್ಣಗಳನ್ನೇ ನೇರ ಸುತ್ತ ಸುತ್ತ ಎಡದ ಮೇಲೆ ಬಿದ್ದು ಅಕ್ಕರೆ ಎತ್ತುಕೊಂಡು ಮಾತಾಡಬಲ್ಲದೆ ಹೇಗೆ ಈ ಮಟ್ಟಿಗಲ್ಲ. ನಿನ್ನಂತ ಮಂದಮತಿಯನ್ನು ಇದುವರೆಗೂ ಕಾಣಲಿಲ್ಲ. ಎಲೈ ಮೂಲ, ಅರಿಯದವರೇ ನಿನ್ನ ಪಾದ ಪೂಜೆ ಮಾಡುವವರೇ ಹೊರತು ಬಲ್ಲವರು ಎಂದಿಗೂ ಮಾಡಲಾರರು. ಎಲೈ ಕೈಲಾಗದ ಹೇಳಿ ಪರಾಕ್ರಮದಿಂದ ಕೈಯಲ್ಲಿ ಸುದರ್ಶನಾಸ್ತ್ರವನ್ನು ಹಿಡಿದು ಯುದ್ಧವನ್ನು ಮಾಡುವುದು ಬಿಟ್ಟು ಹೆಂಗಸಿನಂತೆ ಎಣದ ಬೇರೆ ಬಿದ್ದು ಅಳೆಯ ನನ್ನ ಬಾಯಿಲೆ ಸುಡಲಿ, ಇತ್ತ ಕಡೆ ಎತ್ತು ಬಾ ಕೊಲ್ಲ ನಿಮ್ಮ ಶಬ್ದವಲ್ಲ. ಈ ಕ್ಷಣವೇ ಈ ಚಕ್ರ ಎಲ್ಲಿಂದ ನಿನ್ನ ನಾಲಿಗೆಯನ್ನು ಸೀಳಿ ನಿನ್ನ ದಿನವನ್ನು ಹರಿದು ಬಿಡುವನು. ಕರ್ಪೂರ ನಡೆಯಲಿ ನಮ್ಮಿಬ್ಬರ ದೂರ. ತಿನ್ನುವುದಕ್ಕೆ ಕೊಲ್ಲದೀರ ಗಣ್ಯ ಮಜೆಯಲ್ಲ ಲೈ ಕೊಲ್ಲ ರಾಕ್ಷಸರೇ, ಪೂರ್ವಾರ್ಜದ ಪುಣ್ಯವನ್ನು ಅರ್ಜುನನ ಬಾಣಕ್ಕೆ ಹಲ್ಲು ಮಾಡಿ ಸುಧನ್ವನಿಗೆ ಶಿರವನ್ನು ಆರಿಸಿದೆ. ಅದು ಜಗತ್ರಕ್ಷಕನು ರಾಕ್ಷಸ ನಿನಗೆ ಅರ್ಥವಾಗಲ್ಲ. ಕಂಡ ಪ್ರಚಂಡನಾದ ಕೌಂಡಕ ನೋಡಿ ಪರಾಕ್ರಮವು ತೋರಬಲ್ಲೆಯ. ಬಾ ಒಳ್ಳೆದಾಯಿತು. ಇದು ಫಲಿಗೆ ಕಟ್ಟಿಗೆದಿಂದ ನಿನ್ನನ್ನು
ಸಹಜವಾಗಿ ಬರುವುದಿಲ್ಲ ಈ ಮಟ್ಟಿಗಲ್ಲ. ಮುದ್ದು ಮುಖಿಯರಾದ ರತಿಯನ್ನು ಕತ್ತುಕೊಂಡು ಹೋಗಬೇಕೆಂಬ ನಿರ್ಧಾರ ಮನಸ್ಸಿನಿಂದ ಎಂದೋ ಸತ್ತಕ್ಕೆ ಇದ್ದಕ್ಕೆ ಬಂದಿಲ್ಲ ಈ ಮೂಡ ಎತ್ತಿಕೊಂಡು ಹೋಗುವುದಕ್ಕೆ ಬಂದಿಲ್ಲ. ಪ್ರಚಂಡವಾದ ಬಾಣವನ್ನು ಬಿಟ್ಟಿರುವನು. ಎತ್ತಿಸಿದರೆ ಈ ಮೂಡ ಬಾಣದಿದೆ ಎನ್ನುವ ತರ್ಕ. ಕಳ್ಳಕೃಷ್ಣ ಭಾರದಿಂದ ಕೊಡತನದಿಂದ ಒಡೆಯುವುದಕ್ಕೆ ಒಲ್ಲದಿಯರ ಹಾಲು ಮಸಿನ ಕಡಿಯಗಳಲ್ಲ. ಜನಮತೆ ಏ ಕಡು ಭಯಂಕರದಿಂದ ಓಂಕರಿಸುವ ಬಾಣದಿಂದ ವೀರಭದ್ರೆಯಂತೆ ಗೊರೆಯಟ್ಟ ಓಡಿ ಒಡೆಯುವೆ. ಈ ಹೊತ್ತಿಗೆ ದ್ವಾರಕ ಒಂದಿನ ತೀರ್ಪು ಎಂದು ತಿಳಿ ಶ್ರೀ ಅಮರೇಶನ ಧ್ಯಾನಿಸುತ್ತಾ ಇದ್ದಕ್ಕೆ ನಿಮ್ಮ ಪಾತಕ ಕಳ್ಳ ಕೃಷ್ಣನ ಮಾಯವಾದನ್ನು ನೋಡಿದ್ಯಾ? ಈಗ ಈ ಕೌಂಡಿಕ ಮಹಾರಾಜನಿಗೆ ಸರಿ ವೈರಿಗಳೇ ಇಲ್ಲ ಎಂದು ಒಡಿ ಡಂಗೂರ ಸಂಹಾರ ಜಾಗ್ರತೆಯಿಂದ ಸಮುದ್ರ ರಾಜನಲ್ಲಿಗೆ ಹೋಗಿ ಸ್ನಾನವನ್ನು ಮಾಡಿ ಬಂದು ರತಿ ಎಂಬ ಮುತ್ತಿನ ಕಟಾರಿಯನ್ನು ಹೊತ್ತುಕೊಂಡು ಹೋಗೋಣ ನಡಿ ಸಾರದೆ ಎಲ್ಲರ ಕೊಂಡಿನೊಂದು ಕರ್ಮವನ್ನು ಬೆಳೆಯುವ ಸಹಜವಾಗಿ ಮೆರವಣಿಗೆ ಪೂಜೆ ಎಲೈ ಮಠಾಂಗ ಎಲ್ಲವಾದ ನಿನ್ನ ಒಳವನ್ನು ಬಂದು ಈ ಹೆಣ್ಣು ಮಗುವಿಗೆ ಇದ್ದಕ ಸಿದ್ಧವಾಗಲೇ ಮೂರ್ಖ ಮಾಡೋಣ ತನಕ ಕುವರ ಕುವರ ಏನ ಯುದ್ಧಕ್ಕೆ ಬಾ ಎಂದು ಕರೆದರೆ ನನಗೆ ನಗೆ ಬರುತ್ತದೆ. ಅದು ಫಲ ಯಾತಕ್ಕೆಂದರೆ ಬಲಾಢ್ಯರ ಅವಸ್ಥೆಯು ಕಣ್ಣಾರೆ ಕಂಡು ಮತ್ತೆ ನೀನು ಸಮರಕ್ಕೆ ಬರುತ್ತೇನೆಂದರೆ ನನಗೆ ಅಸಾಧ್ಯವಾಗಿ ಕಾಣುವುದು. ನನ್ನ ಸಾಮಾನ್ಯ ಸುಮ್ಮನೆ ನನಗೆ ಶರಣಾಗತನಾಗು. ಒಣ ಪೌರುಷವನ್ನು ಬಿಟ್ಟು ಅತಿಯ ಆಸೆಯನ್ನು ಬಿಟ್ಟು ಬಿಡು ಕೂಸೆ ಆಗದಿರು ಎನ್ನುವ ಕಾಸೆ ಕಳ್ಳಬಲ್ಲ ಸಣ್ಣ ಹುಡುಗನೊಂದು ಬಾಯಿಗೆ ಬಂದಂತೆ ಹೊಗಳಿಯ ಸಹಜವಾಗಿ ಮಾತನಾಡುವುದರೆ ನೀನೇನು ದೊಡ್ಡ ಮನುಷ್ಯನೇ ಅರಮ ಕೂಸೆ ಇಷ್ಟನ ಮಗನನ್ನು ಮಾತಪಟ್ಟಿಯ ಮೂರ್ಖ ಎಲ್ಲವಾದ ಈ ಕ್ಷಣವೇ ನಿನ್ನ ಒಳವನ್ನು ಬರಲು ಈ ಹೆಣ್ಣು ಕೂದಲಿಗೆ ಇದ್ದಗಲಿಲ್ಲದೆ ಕಾಪುರ ಪ್ರಕಾರ ಇದ್ದಕ್ಕೆ
ರತಿ ಎಂಬ ಮುಚ್ಚಿನ ಕಥಾರಿ ಇವಳೇ 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 ನೋಡು ನೋಡು ದೇವ. ದೇವ ಸೃಷ್ಟಿಕರ್ತನಾದ ಆ ಬ್ರಹ್ಮದೇವನು ಈ ವನಿತಾಮಣಿಯನ್ನು ಸೃಷ್ಟಿ ಮಾಡುವುದಕ್ಕೆ ಅದು ಎಷ್ಟು ದಿವಸ ಕಷ್ಟಪಟ್ಟನು ಏನು? ಹೌದು ದೇವ. ಆ ಸಾರಥಿ ದೇವ ಇದಕ್ಕೆ ಒಂದು ಶ್ಲೋಕ ಉಂಟು. ಹಾ ಅದು ಯಾವುದೆಂದರೆ ಅದೇನು ದೇವ? ಕೆಂ ಕೊಂತಲಂ ಕೆಂ ನಾಸಿಕಂ ಕೆಂ ಅದರಂ ಕೆಂ ದಂತಂ ಕೆಂ ಮುಖಂ. ಅಹೋ ದೇವ, ಇದರ ತಾತ್ಪರ್ಯವೇನೆಂದರೆ ಅವರ ತಾತ್ಪರ್ಯವೇನು ದೇವ? ಏನು ಮುಂಗುರುಳು, ಹಾ ಏನು ಕಣ್ಣುಕು, ಏನು ನಾಸಿಕವೋ, ಹಾ ಏನು ತುಟಿಯೋ, ಹಾ ಏನು ಹಲ್ಲುಗಳು, ಅರೇ ಏನು ಮುಖ ಕಮಲವೋ, ಅರೇ ಏನು ಕ್ರಿಯೆಯೋ. ಹಾ ದೇವ ಈ ಕೈಯ ಸರಿಸಮನರಾದ ಸ್ತ್ರೀಯರನ್ನು ಈ ದಾರುಣಿಯಲ್ಲಿ ಎಲ್ಲಿಯೋ ಕಾಣಲು. ಹೌದು ದೇವ. ದೇವ ಇವಳ ಕಣ್ಣುಗಳು ಸಮುದ್ರದ ಅಲೆಗಳಂತೆ, ಹಾ ಇವಳ ನೇತ್ರವು ಮುಂಗುರುಳಂತ ನೇತ್ರವು ಕಮಲದ ಮೇಲೆ ಕುಳಿತಂತೆ, ಹಾ ಇವಳ ಉಂಗುರ ಕೂದಲು ಎಡಭಾಗದಲ್ಲಿ ಚೆರಿದಾಡುತ್ತಾ ಎಷ್ಟು ಶೋಭಾಯಮಾನವಾಗಿ ಹೋಗುತ್ತಿದೆ ನೋಡಿಯಾ? ನೋಡಿದನು ದೇವ. ಆ ಸಾರಥಿ, ದೇವ ಇದು ಅಲ್ಲದೆ ಈ ನಕ್ಕಲ ತಾಂಗಿಯ ಮತ್ತೊಂದು ಚಮತ್ಕಾರವನ್ನು ನೋಡು. ಅದೇನು ದೇವ? ಬಣ್ಣವನ್ನು ನೋಡಿ ಹಾ ಹಣ್ಣೆ ಹಣ್ಣನ್ನು ಹಾಚಿಕೊಂಡು ಅಡವಿಗೆ ನೆನಪ ಗಿಡದ ಕೊನೆಯಲ್ಲಿ ಅಳಿದುಕೊಂಡಿತು. ಬರೇ ದೇವ ಇವಳ ಕುತ್ತಿಗೆಯ ತ್ರಿವಳಿಯನ್ನು ನೋಡಿ ಹಾ ಶಂಕವನ್ನು ಹಾಚಿಕೊಂಡು ಸಮುದ್ರವೇ ಸೇರಿತು. ಬರೇ ದೇವ ಈ ಲಕ್ಷಣ ತಾಂಗಿಯ ಪುಷ್ಪ ಕುಚಗಳನ್ನು ನೋಡಿದೆಯಾ? ನೋಡಿದನು ದೇವ. ಹಿಂದೆ ಹಣ್ಣಿನಂತೆ ಎಷ್ಟು ಶೋಭಾಯಮಾನವಾಗಿ ಹೋಗುತ್ತಿವೆ ನೋಡಿದೆಯಾ? ನೋಡಿದನು ದೇವ. ದೇವ ಇದಕ್ಕೂ ಒಂದು ಶ್ಲೋಕ ಉಂಟು. ಅದೇನು ದೇವ? ಅದು ಯಾವುದೆಂದರೆ ಅದು ಯಾವುದು ದೇವ? ಅರಸಿಕಂ ಜನ ಭಾಷಣಕ್ಕೂ ರಸಿಕ ಜನವತ ಕಲಹಂ ನಿಂಬೆ ಕುಚಸ್ತ್ರೀ ಅಲಿಂಗನೆ ಪಾದ ಪ್ರಾಣ ಮುಕ್ತ. ಹಾ ಸಾರಥಿ, ದೇವ ಇದರ ತಾತ್ಪರ್ಯವೇನೆಂದರೆ ಅವರ ತಾತ್ಪರ್ಯವೇನು ದೇವ? ರಸಿಕತೆ ಇಲ್ಲದವರ ಕೂಡ ಮಾತನಾಡುವುದಕ್ಕಿಂತ ಅರಸಿಕತೆ ಇಲ್ಲದವರನ್ನು ತಡೆದು ಜಗಳ ಮಾಡುವುದೇ ಲೇಸು. ಸಾರಥಿ, ದೇವ ಅದರಂತೆ ತನ್ನ ಕೈಗಳಿಗೆ ಮೀರಿದ ಕುಚಗಳುಳ್ಳ ಸ್ತ್ರೀಯರನ್ನು ಆಲಿಂಗನ ಮಾಡುವುದಕ್ಕಿಂತ ನಿಂಬೆ ಹಣ್ಣಿನಂತ ಕುಚಗಳುಳ್ಳ ಸ್ತ್ರೀಯರ ಪಾದದಿಂದ ಒಲಿಸಿಕೊಳ್ಳುವುದೇ ಲೇಸು. ಹೌದು ದೇವ. ಸಾರಥಿ, ಅಹೋ ದೇವ ಅದರಂತೆ ಇವಳ ಕುಂಭ ಕುಚಗಳು ನಿಂಬೆ ಹಣ್ಣಿನಂತೆ ಶೋಭಾನವಾಗಿ ಕಾಣುವ ಮಾಡಿಯ. ನೋಡಿದನು ದೇವ. ಸಾರಥಿ, ಭೂಪತಿ ಇವಳ ಸೊಂಟವನ್ನು ನೋಡಿದೆಯಾ? ನೋಡಿದನು ದೇವ. ನೋಡಿ ಸಿಂಹವನ್ನು ಹಾಚಿಕೊಂಡು ಕವಿಯೇ ಸೇರಿತು. ಹಾ ಸಾರಥಿ, ದೇವ ಇವಳ ಕೊಡೆಗಳನ್ನು ನೋಡಿದೆಯಾ? ನೋಡಿದನು ದೇವ. ಬಾಳೆ ದಿಂಡಿನಂತೆ ಎಷ್ಟು ಶೋಭಾಯಮಾನವಾಗಿ ಕಾಣುವುದು ನೋಡಿದೆಯಾ? ಬರೇ ಸಾರಥಿ, ದೇವ. ಇನ್ನು ಸ್ವಲ್ಪ ಕೆಳಗಡೆ ಬಾ. ಹಾ ಇವಳ ಎಚ್ಚಗಳನ್ನು ನೋಡಿ ಗರಿ ಬಿಚ್ಚಿ ಕುಣಿದಾಡುವ ನವಿಲು ಗರಿಯನ್ನು ಮುಚ್ಚಿಕೊಂಡು ಮೂಲೆ ಸೇರಿಕೊಂಡಿದ್ದಳು. ಹೌದೇನು ದೇವ? ಸಾರಥಿ, ದೇವ ಇರಲಿ ಇನ್ನು ಸ್ವಲ್ಪ ಹತ್ತ ಕಡೆ ಸರಿ. ಹಾ ಇವಳನ್ನು ಮಾತನಾಡಿಸಿ ನೋಡುವನು. ದೇವ
ಆಶೆಯನ್ನು ಬಿಡು ಬಿಡೇರಿ ಎಲ್ಲ ಕಮಲಗಂಡಿ ಮಾತಾಡ್ತಿದ್ದು ಕಮಲಗಂಡಿ ಅಣ್ಣಯ್ಯ ಅಷ್ಟೊಂದು ಧೈರ್ಯ ನಿನ್ನಲ್ಲಿರುವುದೇ ಗಂಡೆ ಅಷ್ಟೊಂದು ಧೈರ್ಯ ನಿನ್ನಲ್ಲಿರುವುದೇ ಅಣ್ಣಯ್ಯ ಸುಂದರಿ ಅನ್ನಬೇಡ ನನ್ನ ಕರವನಿಗೆ ಅಕ್ಕನ ಮಗಳಾದರೆ ನಾನೇನು ಸಣ್ಣರಾದ್ರೆ ಎತ್ಕೊಂಡು ಚಿಂತಿದ್ದಿಲ್ಲ ಅದಕ್ಕೆ ನಾನು ಸುಮ್ಮನೆ ಬಿಡುವಿನಿಂದ ತಿಳ್ಕೊಂಡಿದ್ದೆ ಏನು ಮಾಡಿದೆ ಕರವನ್ನು ಬಿಡಿಸು ತಾಯಿ ಸೌಖ್ಯ ನಾನು ನೋಡ್ಬೇಕು ಮೊದಲು ಕರವನ್ನು ಬಿಡು ಅವಳ ಕರವನ್ನು ಈಟಕ್ಕಾಗಿ ಹಿಡಿದುಕೊಂಡಿರುವೆ ತಮ್ಮಯ್ಯ ಮೊದಲು ಕರವನ್ನು ಬಿಡು ಇದಕ್ಕಾಗಿ ನನ್ನ ಮಗಳಾದ ರತಿದೇವಿಯನ್ನು ಇಷ್ಟು ಒತ್ತಾಯ ಪೂರ್ವಕವಾಗಿ ಕರವನ್ನು ಹಿಡಿದಿರುವೆಯಲ್ಲ ತಮ್ಮಯ್ಯ ಎತ್ತಿಕೊಂಡು ಹೋಗಲು ಆಕೆಯನ್ನು ಏನು ತಿಳಿಸ್ತೀನಿ ನನ್ನ ಸೊಸೆ ಎಂದು ತಿಳಿದಿರುವಲ್ಲ ಯಾರು ಅಕ್ಕಯ್ಯನ ಮಗಳನ್ನು ಲೆಕ್ಕವಿಲ್ಲದೆ ಎತ್ತಿಕೊಂಡು ಹೋಗಲೇ ಕಯ್ಯ ತಮ್ಮಯ್ಯ ಅದು ನ್ಯಾಯವಲ್ಲ ಯಾವ್ದಕ್ಕೆ ನ್ಯಾಯವಲ್ಲ ಅದು ಧರ್ಮವಲ್ಲ ಯಾವ್ದಕ್ಕೆ ಧರ್ಮವಲ್ಲ ಅದು ನೀತಿಯಲ್ಲ ಯಾವ್ದಕ್ಕೆ ನೀತಿವಲ್ಲ ಅದು ಮೋಸ ಅದು ಯಾವ್ದಕ್ಕೆ ಮೋಸ ದ್ರೋಹ ಯಾವ್ದು ದ್ರೋಹ ಕಪಟ ನ್ಯಾಯವೇನೋ ತಮ್ಮ ನೆನಗೆ ನಿನ್ನಯ ನಡತೆ ಕಂಡು ಹೃದಯ ಕರವ ಹಿಡಿದು ಎಳೆಯುವೆಯ
ಅಷ್ಟರಲ್ಲಿ ನನ್ನ ಮಗಳಾದ ರತಿದೇವಿಯ ಕರವನ್ನು ಹಿಡಿದು ಎಳೆದ ಕರವು ತರವಲ್ಲ ತಮ್ಮ, ತಿಳಿಯದೋ ನಿನಗೆ ನಿನ್ನ ಮರ್ಮ. ಅಹೇ ಅಕ್ಕಯ್ಯ, ಅಹೋ ತಮ್ಮಯ್ಯ, ಅಕ್ಕರೆಯಿಂದ ಈ ಚಿಕ್ಕ ಪೋರಿಯನ್ನು ಬಿಡು ಬಿಡು ಎಂದು ಯಾತಕ್ಕೆ ಬೇಡವೆ? ಇಂಥ ಮಾತುಗಳನ್ನು ಯಾತಕ್ಕೆ ಮಾತನಾಡಿದೆ? ಸೊಮ್ಮನೆ ನೀನು ನಿನ್ನ ಅಂತಃಪುರಕ್ಕೆ ನಡಿ ಸಹೋದರಿ, ಇವರೆಲ್ಲ ಬಿಡುವುದು ಮಾತ್ರವೇ? ಅಹೋ ತಮ್ಮಯ್ಯ, ಅಹೇ ಅಕ್ಕಯ್ಯ, ಸುಮ್ಮನೆಯನ್ನ ಮಾತನ್ನ ಕೇಳು, ಇವಳ ಮೇಲೆ ಸಹಜವಾಗಿ ಕೇಳುವುದಿಲ್ಲ ಅಕ್ಕಯ್ಯ. ಸಮಯ. ಅಹೇ ಅಕ್ಕಯ್ಯ, ಅಹೋ ಕೌಂಡ್ಲಿಕನೇ, ಓ ಕಮಲಾಂದ್ರ, ಕೆಳದ ಮೇಲಿರೋ ಗಿಡದ ಮೇಲಿರೋ ಹಣ್ಣನ್ನು ನೋಡಿ ಹೇಳೋ ಬಯಸಿದಂತೆ ನಿಮ್ಮ ಮಗಳು ಹಣ್ಣಾಗಿದ್ದರೆ ನಾನು ಯಾತಕ್ಕೆ ಬಯಸುತ್ತಿದ್ದೆ? ಎನ್ನ ಮಗಳಾದ ರತಿದೇವಿಯನ್ನು ಬಯಸಿದರೆ ನಿನಗೆ ಸಿಗಲಾರ ಮೂಢ. ಹೆಚ್ಚು ಮೋಟ ನೋಡಿ ನಿಚ್ಚೆಟ್ಟು ಹೋಗಬೇಡ. ಅದೇ ಮೂರ್ಖ ಮನುಜರೇ, ಮಾತಿಗೆ ನೀತಿ ತಪ್ಪಿದ ಮಾತುಗಳನ್ನು ಯಾತಕ್ಕೆ ಎಲ್ಲೊಡನೆ ಆಡಿದೆ? ಎಂತ ಮಾತುಗಳು ಇನ್ನೊಮ್ಮೆ ಆಡಿದರೆ ನಿನ್ನ ಮರ್ಯಾದೆ ಸ್ವಲ್ಪವಾದರೂ ನೋಡಿದರೆ ನಿನ್ನ ಕೊಟ್ಟಿಗೆಯನ್ನು ಬಿಡಿದ ಹತ್ತ ಕಡೆ ನುಗ್ಗಿಸುವಂತ ಮೂರ್ಖ ಮನುಜರೇ, ನಿನಗೆ ಯಾತಕ್ಕೆ ಬೇಕು ಈ ರೀತಿಯ ರಗಳೆ? ಎನ್ನ ಮಾತನು ಎಂಥ ದುರ್ಮಾರ್ಗನ ನೀನು, ನನಗಿನ್ನ ದೊಡ್ಡ ಮೋಸಗಾರ. ಎಂಥ ನೀನು ನೀನು. ನನಗಿನ್ನ ಮೊದಲೇ ನೀನೇ ಹುಟ್ಟಿರುವಾಗ ಎಲ್ಲೋ ದುರ್ಮಾರ್ಗ, ಎಲ್ಲೋ ನೀಚ. ಮೊದಲು ಇಂಥ ನೀಚ ಕೃತ್ಯ ಮಾಡೋದನ್ನು ಬಿಟ್ಟು ಬಿಡು. ನೀನೇ ನೀಚನ ಸಹವಾಸ ಮಾಡಿ ಕೊಲ್ಲನಿಗೆ ಮಗಳನ್ನು ಕೊಟ್ಟು ಎಂದು ಲೆಕ್ಕಿಸದೆ ಎಲ್ಲ ಕೊಂದೆ ಇಲ್ಲ ಸಮುದ್ರ ಮಾತುಗಳನ್ನು ಮಗಳಾಗೆಯ. ಈಗಾಗಲೇ ಮನ್ಮಥಗೂ ರತಿಗೂ ವೃದ್ಧಾಂತದ ಕಥೆ ಇರುವ ಕಾರಣ ಅವರಿಬ್ಬರು ಲಗ್ನವನ್ನು ಮಾಡಿದರೆ ಧನ ಕನಕವು ಹೆಚ್ಚಾಗುವುದು. ಇನ್ನೊಂದು ಆ ಕಳ್ಳನ ಸುದ್ದಿಯನ್ನು ಮುಂದೆ ಮಾತನಾಡಬೇಡ. ಎಲ್ಲೋ ದುರ್ಮಾರ್ಗನೇ, ಎಲ್ಲೋ ಮೂರ್ಖ, ಮತ್ತೆ ಮತ್ತೆ ಮಾತನಾಡಿ ಮಾಡಬೇಡ ನನ್ನ ಉತ್ಸಕ. ಅಗೋ ತಮ್ಮನೇ, ಈಗಿನ ವೇಳದಲ್ಲಿ ಸತಿ ಮರಿಯರನ್ನು ಬಿಡು ಬಿಡು ಎಂದು ಕರ ಮುಗಿದು ಕೇಳಿಕೊಂಡರೆ ನನಗೆ ಅಂತ ಕರೆ ಬರಲಾರ್ದು. ರೀತಿಯಾಗಿ ಹಾಕಿ ಇಲ್ಲದೆ ದಾಟ್ ಈ ಭೂಮಂಡಲಕ್ಕೆ ಅಪ್ಪಳಿಸಿ ನಿನ್ನ ಮಗಳಾದ ರಂಗಿಯನ್ನು ಜಾತಿ ಅಯ್ಯೋ ಶಿವ ಶಿವ, ಈ ದುರ್ಮಾರ್ಗನಾದ ಕೌಂಡಿಕನಿಗೆ ಎಷ್ಟು ಹೇಳಿದರು ಎನ್ನ ಮಾತನ್ನು ಕೇಳುತ್ತಿಲ್ಲ. ಅಪ್ಪ ಪರಮೇಶ್ವರನೇ, ನನ್ನ ಮಗಳಾದ ರತಿ ದೇವಿಯನ್ನು ನೀನೇ ಕಾಪಾಡಬೇಕು ದೇವ.
ತೆಗೆದುಕೊಂಡಿರುವೆ? ನಾನು ಎತ್ತಿಕೊಂಡು ಹೋಗಿ ಗಟ್ಟಿ ಮಾಡಿಕೊಳ್ಳುವುದಕ್ಕೆ ನಿನ್ನ ಅಜ್ಞಾನಕ್ಕೆ ನಾನೇನು ಹೇಳಿ? ಇದಕ್ಕೊಂದು ಸಂದೇಶವನ್ನು ಹೇಳ್ತೀನಿ, ಚೆನ್ನಾಗಿ ಗಿಡದ ಮೇಲಿನ ಅಣ್ಣನು ಬಯಸಿದೆ. ಹೌದೇ? ಸುಮ್ಮನೆ ಎನ್ನ ಕರವನ್ನು ಬಿಟ್ಟು ನಿನ್ನಲ್ಲಿ ಬೇಡಿಕೊಳ್ತೇವೆ. ಕಂಡೆಯ ಕೌಂಡಿಕ ಮಹಾರಾಜ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನಾನು ಬಂದಿಲ್ಲ. ನಿನಗೆ ನಾನೇ ಪತಿ, ನನಗೆ ನೀನೇ ಸತ್ಯ. ಮನ್ಮಥನು ಆದಿಸಿದ ನಮ್ಮ ಗಡಿಯನ್ನು ಬಿಟ್ಟು ಬಿಡು. ನಿನಗೇನು ಕಡಿಮೆ ಆಗಿರುವುದು? ನಿನಗೇನು ಬೇಕಾದರೂ ದೇವಲೋಕದಿಂದ ಕಾಮತೆಯನ್ನು ಕಲ್ಪವೃಕ್ಷ ಐರಾವತ ಮೊದಲಾದ ದೇವತಾ ವಸ್ತುಗಳನ್ನು ತಂದು ನಿನ್ನ ಪಾದದ ಮೇಲೆ ಕೆಳಗೆ ಹೇ ಮನೋಹರೇ, ಅಣ್ಣಯ್ಯ ಹೇ ಮನೋಹರೇ, ನಮ್ಮ ರಾಜಗಳಿಗೆ ಕೈವರಿಕೊಂಡಿರುವರು. ಹೇ ರಾಣ್ಯೇ ಪಣಿವೇಣಿಯೇ ಎನ್ನುವ ದಿನ ಅರಗಣೆ. ನಾನೇನು ಸಾಮಾನ್ಯ ಬಲಾಢ್ಯನಲ್ಲ. ನನ್ನಂತವನು ನಿನಗೆ ದೊರೆಯಬೇಕಾದರೆ ನಿನ್ನ ಪುಣ್ಯಕ್ಕೆ ಇಳಿಲ್ಲ. ಇದನ್ನು ತಿಳಿಯದೆ ಯಾತಕ್ಕೆ ಸುಮ್ಮನೆ ದುಃಖ ಪಡಿಸಿ ಸಂತೋಷದಿಂದ ಬಂದು ಎನ್ನ ಸಿಂಹಾಸನಕ್ಕೆ ಯೋಗ್ಯನಾಗಿ ಸಂತೋಷದಿಂದ ಇರುವುದೇ ನಿನಗೆ ನಾನೇ ನಾವು ಏನು ಬಯಸುವೆಯ? ಸಹಜವಾಗಿ ಬಯಸುವುದಿಲ್ಲ. ಹೌದೇ? ಹೌದು. ನಾನು ಎಷ್ಟೇ ಇದ್ರು ಎನ್ನನ್ನು ಕರಪಿಡಿದು ಕೈ ಹಿಡಿಯಲಿಕ್ಕೆ ಬರುವೆಯಾ? ಸಹಜವಾಗಿ ಎತ್ತಿಕೊಂಡು ಹೋಗಲೇ ಸುಂದರ. ಮನ್ಮಥನಿಗೆ ನಾನೇ ಸತಿ, ಮನ್ಮಥನೇ ನನಗೆ ಪತಿ. ಬರುವನು ತಾಳು. ಸುಮ್ಮನೆ ಎನ್ನ ಕರವನ್ನು ಬಿಟ್ಟು ಬಿಡಿ ಎಂದು ನಿನ್ನಲ್ಲಿ ಬೇಡಿಕೊಳ್ತೇನೆ. ಹೇಳಿದರೆ ನಾನೇನು ಅಂಜಮನೆ ಹೇಗೆ ಲೋಕವನ್ನು ನುಂಗಿ ನೇರು ಕುಡಿಯುವ ಕಡುಪ ರಾಷ್ಟ್ರಮ ವಿಕ್ರಮನಾದ ಈ ಕವಲಿಗನಿಗೆ ಅವಲೆಕ್ಕದ ಜನ ನಿರ್ದಾಕ್ಷ. ಈ ಪಾಪಗಳೆಲ್ಲ ಏನನ್ನು ಏನು ಮಾಡುವವೋ ಇನ್ನು ಮೇಲೆ ನಿನ್ನ ನೀತಿ ವಚನಗಳನ್ನು ನಾನು ಕೇಳುವವನಲ್ಲ. ಸಾಕ್ಷನೆಯಿಂದ ಪಟ್ಟಣಕ್ಕೆ ದಾರಿಯಲ್ಲಿ ಹಿಡಿಯದೆ ನಿನಗೆ ನಾನೇ ಪದ್ಯ. ನಾನೆಷ್ಟು ಬೇಡಿಕೊಂಡರೂ ಒಂದೇ ಮತ ನಡ್ಕೊಂಡಿದ್ದೇವೆ.
ಎನ್ನ ಕರವನ್ನು ಬಿಟ್ಟು ಬಿಡಿ ಎಂದು ನಿನ್ನಲ್ಲಿ ಬೇಡಿಕೊಳ್ತೇವೆ ಅಣ್ಣ. ಬರುವುದು ನಿಲ್ಲ ಪುಣ್ಯ. ನನ್ನಂತ ಸುಂದರ ಪುರುಷನನ್ನು ಬಿಟ್ಟು ಆಯಾ ಕೋಚಿತ ಕೊಲ್ಲದ ಸುದ್ದಿಯಲ್ಲಿ ಎನ್ನ ತಿರುಗಿ ಕೈಗೆ ಸುತ್ತಿ ಮಾತನಾಡಿ ವ್ಯರ್ಥವಾಗಿ ಎನ್ನ ಕೋಪಾಗ್ನಿಗೆ ಆಹುತಿಯಾಗಬೇಡ. ಏನಾರ್ಯೆ ಏಳಿಗೆಯನ್ನು ಸಾರಿ ಒಮ್ಮನೆ ಎನ್ನ ಪಟ್ಟಣಕ್ಕೆ ತೆರಳು, ಇಲ್ಲವಾದರೆ ನಿನ್ನನ್ನು ಚರಣೆ ಎಳೆದುಕೊಂಡು ಹೋಗುವೆನು. ಅಡ್ಡ ಬಂದವರನ್ನು ನಾನು ನೋಡಿಕೊಳ್ಳುವೆನು. ನಾರ್ಯ ಇಡೀ ಎನ್ನ ಪಟ್ಟಣಕ್ಕೆ ನಾರ್ಯ. ಅಮ್ಮ ದ್ರೌಪದಿ ಹೇಳಿದರು, ಈ ಮೂರ್ಖನಿಗೆ ನಾನೇ ಕೇಳಿದರೂ ಒಂದೇ ಹಠವನ್ನು ಹಿಡಿದುಕೊಂಡಿರುವೆನು. ಎನ್ನ ಕರವನ್ನು ಬಿಡಿಸಬೇಕೆಂದು ಬೇಡಿಕೊಂಡು ಅಡಿಗೆಗೆ ಆಚೆಯಿಂದ 100 ರೂಪಾಯಿ ಕೌಂಡಿಂಗ್ ಮನ್ಮಥ ಪಾತ್ರಕ್ಕೆ ಕೊಟ್ಟಿದ್ದಾನೆ. ಈ ಬಾಲಕಿಯ ಕರವನ್ನು ಬಿಡು. ಯಾತಕ್ಕೆ ಬಿಡಬೇಕಮ್ಮ ದ್ರೌಪದಿ? ಕೃಷ್ಣ ಬಾಲಕಿಯ ರತಿದೇವಿಯನ್ನು ಓಡಾಡಿಸುವುದು ಯಾವ ನ್ಯಾಯ ಆಗಲಿಲ್ಲ. ಯಾತಕ್ಕೆ ನ್ಯಾಯವಲ್ಲಮ್ಮ ದ್ರೌಪದಿ? ಕೇಳು. ನ್ಯಾಯಮ್ಮ ದ್ರೌಪದಿ? ಓಡಾಡಿಸುವುದು ಯಾವ ನ್ಯಾಯ? ನೋಡ್ಲಿಗೆ ಕರ ಮುಗಿದು ಸೆರೆಗೊಟ್ಟಿ ಬೇಡಿಕೊಳ್ಳುವೆನು. ಸುಮ್ಮನೆ ರತಿಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಕರಣೆ. ಅಮ್ಮ ದ್ರೌಪದಿ, ಅಣ್ಣಯ್ಯ, ಈ ಬಾಲ್ಯ ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ನನಗೆ ಬಿಟ್ಟು ಅಣ್ಣನಿಗೆ ಕೊಡುವುದಿಲ್ಲವೆಂದು ಮನದೋಡಿ ಚಯ ಮಾಡಿದರು. ಅದನ್ನು ಬಿಟ್ಟು ನನಗೆ ತಿಳಿಸದೆ ಕೊಲ್ಲನ್ನು ಸುತನಿಗೆ ಕೊಡಬಹುದೇ? ಇದನ್ನೇ ಒಳ್ಳೆದಾಯಿತು. ಎಲ್ಲ ಸಾಹಸದಿಂದ ಇವಳನ್ನು ಎಳೆದೈದುಕೊಂಡು ಹೋಗಿ ಲಗ್ನ ಮಾಡಿಕೊಂಡೆ. ಇವಳ ಕೋಟಿಗೆ ಏನು ಬೇಕು ದ್ರೌಪದಿ? ಇವಳ ಕೋಟಿಗೆ ಏನು ಬೇಕು ದ್ರೌಪದಿ? ಹೇಳುವ ದ್ರುಪದ ಸಂಜಾತೆ ಇವಳ ತಂದೆ ತಾಯಿಗಳು ನಿಮಗೆ ಕೊಡುವಿನೆಂದು ಮಾತು ಕೊಟ್ಟಿರುತ್ತಾರೆ. ರಾಜವಾಯಿ ಆದರೆ ನನ್ನ ಮೇಲೆ
ಮನಸ್ಸಿಲ್ಲದಿದ್ದರೆ ನಾನು ಒಲಿಸಿಕೊಳ್ಳುವೆನು. ಅಕ್ಕನ ಮಗಳೆಂದು ಬರುವಳು ನಾನೆಂದು ಮತ್ತು ಈ ಬಾಲಕಿಯನ್ನು ಓಡಾಡಿಸುವುದು ಯಾವ ನ್ಯಾಯ? ಯಾಕಕ್ಕೆ ನ್ಯಾಯವಮ್ಮ ದ್ರೌಪದಿ? ಮನೆ ರತಿ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳಿಯೇ ಸಂಗತಿ. ಚೆನ್ನಾಗಿ ಏನು? ಎನ್ನಗೆ ಸಲ್ಲುವ ರತಿಯನ್ನು ಆ ಬಣ್ಣ ಕಮಲನ ಕಪಟದಿಂದ ಎನ್ನಗೆ ತಿಳಿಸದೆ ಒಲ್ಲ ವ್ಯಕ್ತಿಯ ಮಗನಾದ ನನ್ನ ತಲೆಗೆ ಕೊಟ್ಟು ಅವನ ಬಲದಿಂದ ಎನ್ನನ್ನು ಲೆಕ್ಕಿಸದೆ ಗರ್ವದಿಂದ ಇದ್ದವು ಮಾಡಿ ಬಂದನು. ಆ ದ್ರೌಪದಿ ಅದಯ್ಯ ತನ್ನ ಗರ್ವವೇ ತನ್ನನ್ನು ತಿಳಿದು ಇದರ ತಿಳಿದವಳಾಗಿ ಬಂದು ಬುದ್ಧಿ ಹೇಳುವುದು ಧರ್ಮವಲ್ಲ. ನಿನ್ನನ್ನು ನಾನು ಕೆಡಿಸಿಲ್ಲ. ಒಮ್ಮನೆ ನಿನ್ನ ಪಟ್ಟಣಕ್ಕೆ ನಡಿ ದ್ರೌಪದಿ. ಹೇಳುವವರು ಯಾರಿಲ್ಲ ನಿನ್ನ ಎದುರಿಗೆ. ಅಮರೇಶನ ಕರುಣ ಆರದ ಕಾರಣ ವಾದ ಮಾಡದೆಯೋ ವಿನಾಕಾರಣ. ನಿನ್ನನ್ನು ಒಳೆಯಲು ಕೊನೆ ಕಲ್ಯಾಣ ಬಂದು ಬಲ್ಲವರಿಗೆ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ನೀನು ಈ ರೀತಿ ಮಾತನಾಡುವುದು ತರವಲ್ಲ. ಅಣ್ಣಯ್ಯ, ಮಾನವೇವರಿತು ರತಿಯು ಈ ಧಾರಣೆಯಲ್ಲಿ ಅನ್ಯರಿಗೆ ಸತಿಯಾಗಲಾರಳು. ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಏನೇ ನಾಡಿ ಮನೆ ಅಣ್ಣಯ್ಯ, ಮಾನವ ವಸ್ತು ಏ ಧಾರಣಿಯಲ್ಲಿ ರತಿ ದೇವಿಯು ದಾರಿಗೂ ಸತಿಯಾಗುವುದಿಲ್ಲ ಎಂದು ಮಗಳೆಯ ಹೌದು ಅಣ್ಣಯ್ಯ. ಇಂಥ ಮಾತು ಮಾತುಗಳು ಇನ್ನೊಂದು ಆಡಿದರೆ ಇನ್ನೊಬ್ಬರಿಗೆ ಸ್ವಲ್ಪವಾದರೂ ಏನಕ್ಕಿಲ್ಲ. ಪಾಂಚಾಲಿ ಅಣ್ಣಯ್ಯ, ಪಾಂಚಾಲಿ ರತಿಯ ಆಸೆಯನ್ನು ಬಿಟ್ಟು ಇಲ್ಲ ಪಟ್ಟಣಕ್ಕೆ ತೆರಳು. ಪಾಂಚಾಲಿ ಅಣ್ಣಯ್ಯ, ಇದು ನಿನಗೆ ಕರಮುಗಿದು ಸೆರೆಗೊಟ್ಟಿ ಬೇಡಿಕೊಳ್ಳುವೆನು. ಸುಮ್ಮನೆ ರತಿ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಅಣ್ಣ, ಅಣ್ಣ ಅಣ್ಣ ಎಂದು ಬಣ್ಣದ ಮಾತುಗಳಾಡಿದರೆ ಎಲ್ಲರಿಗೆ ಅಂತ ಕಣ್ಣು ಹುಟ್ಟಿದೆ. ಪ್ರತಿ ಎಂಬ ಮುತ್ತಿನ ಕಟಾಳಿಯನ್ನು ಬಿಡುವುದಿಲ್ಲ, ನಿನಗೆ ದಕ್ಕುವುದಿಲ್ಲ. ಸೇವೆಯ ಸಾಕ್ಷನ ಪರಿಹರಿದ್ದರೆ ಏನು ಸಂಪತ್ತೆಲ್ಲ ಕಡಿಮೆಯಾಗುವುದೇ. ಸೇವೆಯ ಸಾಕ್ಷನ ಪಡೆದರೆ ಏನು ಸಂಪತ್ತೆಲ್ಲ ಹೆಚ್ಚಾಗುವುದೇ. ರಾಜಾದಿ ರಾಜನಿಗೆ ಆ ಬಡ ಜಗಮ್ಮನಾದ ಶಿವ
ಏನು ಕಾಮನಾಟಕದ ಇದ್ದವಲ್ಲ ಏ ಪಂಚಾಲಿ ನಿನ್ನ ಪರಾಕ್ರಮವು ನಡೆಯಬೇಕಾದರೆ ಏಕಾಂತ ಕೋಣೆಯಲ್ಲಿ ಹೊರತು ಬಯಲಿಗೆ ನಡೆಯಲಾರದು. ಇದೇ ಮರ್ಯಾದೆಯಿಂದ ಸುಮ್ಮನೆ ಹೋದರೆ ಒಳ್ಳೆದು. ಎಲ್ಲ ಮಾಹಿತ ನಿನ್ನ ಶಿರವನ್ನು ಕತ್ತರಿಸಿ ಕೇಳುತ್ತೇನೆ ಮೂಡ ಹೆಣ್ಣು ಮಗಳನ್ನು ತಿಳಿದು ಸಣ್ಣ ಮಾತುಗಳನ್ನಾಡುತ್ತೀಯ. ಸಹಜವಾಗಿ ಮಾತನಾಡುವುದೇ ನನ್ನ ಮುಂದೆ. ಅಯ್ಯೋ ನನ್ನನ್ನು ಕಾಮನಾಟಕದ ಜಾಣೆ ಎಂದು ಬಗೆದೀಯ. ಹತ್ತಿರಂತವನೇ ಒಂದು ಸಲ ಒತ್ತರೆ ಇಷ್ಟು ಸಂಖ್ಯೆ ವೀರಾದಿ ವೀರದೆಯನ್ನ ಕೈಯಲ್ಲಿ ಮಡಿದು ಓಡಿಕೊಂಡು ನಿನ್ನಂತ ಇಂಗ್ಲಿಷಿನ ಕೈಯಲ್ಲಿ ನನ್ನನ್ನು ನಾವು ಹಿಡಿಯುವುದಾಗಿದೆ. ಮಾಡಬಾರದು ಅದಕ್ಕೆ. ನಿನ್ನ ಸಮಾನ ಯುದ್ಧ ಮಾಡುವವರನ್ನು ನಾನು ಇದುವರೆಗೂ ಕಾಣಲಿಲ್ಲ. ಸ್ವಲ್ಪ ತಾಳು. ನಾರಿಮಣಿ ಅಬಲಮಣಿ ನಿನ್ನ ಕಣ್ಣಿದರೆ ಇಲ್ಲದ ಸ್ತ್ರೀಯತ್ತೆ ಬಂದಿದ್ದರಿಂದ ಇದುವರೆಗೂ ನಾನು ಸುಮ್ಮನಿದ್ದರೆ ಹೊಸಬನ ಕಣ್ಣು ಸುಲಭವು ಮೈ ಮೇಲೆ ಬಂದಂತೆ ಏನು ಮೈ ಮೇಲೆ ಬರಲಿಲ್ಲ. ಒಳ್ಳೆದಾಯಿತು. ಜೀವ ಕಡೆಗೆ ತೆಗೆದು ನಮ್ಮ ಊರಿಗೆ ಕಳಿಸುತ್ತಿದ್ದರೆ ಮೇಲೆ ಸರ್ವ ದಾರಿಯನ್ನ ಕೈಯಲ್ಲಿ ಕಡಿಯುವಂತ ಬಿಡುವುದಿಲ್ಲ. ಅತಿ ಜಾಗ್ರತೆಯಿಂದ ಸಮರಕ್ಕೆ ನಿಲ್ಲಲು ಸ್ತ್ರೀಯತ್ತೆ ಬಂದರೂ ಚಿಂತೆ ಇಲ್ಲ. ಹಿಂದಿನಿಂದ ನೋಡಿಕೊಳ್ಳುವುದನ್ನು ಹೋಗ್ತಾರೆ ಮಾಡಿ
ದಯವಿಟ್ಟು ಹಾರ ಹಾಕ್ಬಾರ್ದು ಎಲ್ಲ ದಯವಿಟ್ಟು ಕಳ್ಕೊಳ್ತಿದ್ದೇನೆ. ಮನೆ ಮನೆ ಅಂತ ಹೇಳ್ತಾರೆ.
ಜಯಜಾತಿಯನ್ನು ಮರೆಯಲು ಪೀಠವನ್ನು ಅಲಂಕರಿಸಿ ತಿಪ್ಪೇಶ್ವರ